ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ NPSR ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಒಬ್ಬ ಹೊಸ ಪಾರ್ಟ್ನರ್ನ ಅಡ್ಮಿಷನ್ ಮಾಡಿಕೊಂಡಾಗ ಇರುವಂತಹ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವು NPSR ಅಂತ ಕರಿತೀವಿ. ಈ ಬದಲಾವಣೆ ಅನ್ನುವಂಥದ್ದು ಇರುವಂತಹ ಪಾರ್ಟ್ನರ್ನ ಒಪ್ಪಿಗೆಯ ಮೇರೆಗೆ ಆಗಿರುತ್ತೆ. ಈ NPSR ಅನ್ನುವಂಥದ್ದು ಯಾಕೆ ಬೇಕು ಅಂತ ಅಂದರೆ, ಹೊಸ ಪಾರ್ಟ್ನರ್ನ ಅಡ್ಮಿಷನ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕಂಪನಿಯ ಪ್ರಾಫಿಟನ್ನು ಎಲ್ಲ ಪಾರ್ಟ್ನರ್ಗೆ, ಹೊಸ ಪಾರ್ಟ್ನರ್ನ ಸೇರಿಸ್ಕೊಂಡು ಎಲ್ಲ ಪಾರ್ಟ್ನರ್ಗೆ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನನ್ನು ಮಾಡಬಹುದು ಅನ್ನುವಂಥ ಡಿಟರ್ಮೈನನ್ನು ಮಾಡೋದಕ್ಕೆ NPSR ಅನ್ನುವಂಥದ್ದು ಬೇಕು. ಇದರ ಮೇಲೆ ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಬೇರೆ ಬೇರೆ ಕೇಸಸ್ನಲ್ಲಿ ನಾವು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ NPSR ಮೇಲೆ. ಮೊದಲನೇ ಕೇಸ್ ಓಲ್ಡ್ ರೇಷಿಯೋ ಮತ್ತು ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್. ಓಲ್ಡ್ ಪಾರ್ಟ್ನರ್ಸು ಎಷ್ಟೆಷ್ಟು ಶೇರನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾಗ, ಓಲ್ಡ್ ರೇಷಿಯೋನು ಕೊಟ್ಟಿರ್ತಾರೆ, ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್ನು ಕೂಡ ಕೊಟ್ಟಿರ್ತಾರೆ. ಹೀಗಿದ್ದಾಗ ಪ್ರಾಬ್ಲಮ್ ಹೇಗಿರುತ್ತೆ? ಇಲ್ಲಿ ಆಶು ಮತ್ತು ನೀತು ಅನ್ನುವಂತಹ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗಿದೆ? 3:2. ಇವರು ಜ್ಯೋತಿ ಅನ್ನುವಂತಹ ಒಬ್ಬ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಕೊಡುವಂತಹ ರೇಷಿಯೋ ಎಷ್ಟು? 3/10. ಈ 3/10ನಲ್ಲಿ ಆಶು ಅವರು ಸ್ಯಾಕ್ರಿಫೈಸ್ ಮಾಡುವಂಥದ್ದೆಷ್ಟು? 2/10. ಹಾಗೆ ನೀತು ಅವರು ಸ್ಯಾಕ್ರಿಫೈಸ್ ಮಾಡಬೇಕಾಗಿರುವಂಥದ್ದೆಷ್ಟು? 1/10. ಆಶು ಅವರು 2/10, ನೀತು ಅವರು 1/10. ಈಗ ನಾವು ಇದನ್ನು ಬೇಸಾಗಿ ಇಟ್ಕೊಂಡು ಮೂರೂ ಜನದ ಪ್ರಾಫಿಟ್ ಶೇರಿಂಗ್ ರೇಷಿಯೋದನ್ನು ಫೈಂಡ್ ಔಟ್ ಮಾಡಬೇಕು. ಆಶು, ನೀತು ಮತ್ತು ಜ್ಯೋತಿ ಮೂರೂ ಜನರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಅನ್ನುವಂಥದ್ದು ಕ್ವಶನ್. 3/10ನಲ್ಲಿ 2/10 ಆಶು ಕೊಡಬೇಕು, 1/10 ನೀತು ಕೊಡಬೇಕು. ಅಲ್ಲಿಗೆ 3/10 ಆಗುತ್ತೆ ಅವ್ರಿಗೆ ಕೊಡಬೇಕಾಗಿರುವಂತಹ ರೇಷಿಯೋ. ಸೊಲ್ಯೂಷನನ್ನು ನೋಡಿದರೆ, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಾರ್ಮುಲಾ ಏನು? ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್. ಇದು ಫಾರ್ಮುಲಾ. ನಾವೀಗೇನು ಮಾಡಬೇಕು? ಓಲ್ಡ್ ಶೇರನ್ನು ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಓಲ್ಡ್ ಶೇರ್ ಎಷ್ಟು ಕೊಟ್ಟಿದ್ದಾರೆ? ಓಲ್ಡ್ ಶೇರ್ ಇಬ್ಬರದ್ದು 3:2 ಕೊಟ್ಟಿದ್ದಾರೆ. ಆಶು ಮತ್ತು ನೀತು 3:2. 3:2 ಅನ್ನು ನಾವು ಹೇಗೆ ಬರ್ಕೊಳ್ಬಹುದು? 3/5, 2/5 ಅಂತ ತಗೊಳ್ಬೋದು. ಹೌದಾ? ಓಲ್ಡ್ ಶೇರನ್ನು ತಗೊಂಡ್ವಿ. ಅದಾದಮೇಲೆ ಜ್ಯೋತಿ ಅವರಿಗೆ ಕೊಡುವಂತಹ ಶೇರ್ ಎಷ್ಟು? ಜ್ಯೋತಿ 3/10. ಜ್ಯೋತಿಸ್ ಶೇರ್ 3/10 ಅಲ್ಲೇ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಬರ್ಕೊಂಡ್ವಿ. ಈಗೇನು ಮಾಡಬೇಕು? ಶೇರ್ ಸ್ಯಾಕ್ರಿಫೈಸ್ಡ್. ಶೇರ್ ಸ್ಯಾಕ್ರಿಫೈಸ್ಡ್ ಕೂಡ ಕೊಟ್ಟಿದ್ದಾರೆ, ಓಲ್ಡ್ ಶೇರ್ ಕೊಟ್ಟಿದ್ದಾರೆ, ಶೇರ್ ಸ್ಯಾಕ್ರಿಫೈಸ್ಡ್ ಕೊಟ್ಟಿದ್ದಾರೆ. ಅಷ್ಟು ಪ್ರಾಬ್ಲಮಲ್ಲೇ ಇದೆ. ಎಲ್ಲದನ್ನು ಕೂಡ ಬರ್ಕೊಳ್ತಾ ಬರ್ತಾ ಇದ್ದೀವಿ. ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಆಶು ಎಷ್ಟು? 2/10. ಶೇರ್ ಸ್ಯಾಕ್ರಿಫೈಸ್ಡ್ ಬೈ ನೀತು ಎಷ್ಟು? 1/10. ಇದಿಷ್ಟು ಇಲ್ಲಿವರೆಗೇನು ಪ್ರಾಬ್ಲಮಲ್ಲಿ ಏನಿದೆ ಅದೇ ಎಂಟ್ರಿನ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ಫೈಂಡ್ ಔಟ್ ಮಾಡಬೇಕು ನಾವು ಏನನ್ನು? ಆಶೂಸ್ ನ್ಯೂ ಶೇರ್ ಏನಾಗುತ್ತೆ? ಆಶು ಅವ್ರದ್ದು ನ್ಯೂ ಶೇರ್ ಕ್ಯಾಲ್ಕುಲೇಷನ್ ಮಾಡಬೇಕು, ನೀತು ಅವ್ರದ್ದು ನ್ಯೂ ಶೇರ್ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಶೇರ್ ಸ್ಯಾಕ್ರಿಫೈಸನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. 2/10 ಅವ್ರು ಒಬ್ಬರು ಸ್ಯಾಕ್ರಿಫೈಸ್ ಮಾಡಬೇಕು, 1/10 ಇನ್ನೊಬ್ಬರು ಸ್ಯಾಕ್ರಿಫೈಸ್ ಮಾಡಬೇಕು. ಓಲ್ಡ್ ಶೇರನ್ನು ಕೊಟ್ಟಿದ್ದಾರೆ, ಜ್ಯೋತಿಷ್ ಶೇರನ್ನು ಕೊಟ್ಟಿದ್ದಾರೆ, ಬರ್ಕೊಂಡ್ವಿ. ಈಗ ಆಶೂಸ್ ನ್ಯೂ ಶೇರ್ ಎಷ್ಟು? 3/5. ಓಲ್ಡ್ ಶೇರ್ ಎಷ್ಟು? 3/5. ನ್ಯೂ ಶೇರ್ ಎಷ್ಟು? ಅವ್ರು ಕೊಡಬೇಕಾಗಿರೋದೆಷ್ಟು? 2/10. ಅವ್ರು ಸ್ಯಾಕ್ರಿಫೈಸ್ ಮಾಡಬೇಕಾಗಿರೋದೆಷ್ಟು? 2/10. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ನೋಡಿ, 5 ಮತ್ತು 10 ಏನಿದೆ ಇದನ್ನು ನಾವು LCM ಅನ್ನು ತಗೊಳ್ಬೇಕು.
ಎಲ್ ಸಿ ಎಮ್ ತಗೊಂಡಾಗ ಹೇಗಾಗತ್ತೆ, 5 10 ಎಲ್ ಸಿ ಎಮ್ ತೆಗೆದ್ರೆ 5 1s 5, 5 2s 10 ಹೌದಾ. 5 ಇಂಟು 1 ಇಂಟು 2 ಅಂತ ಅಂದರೆ 10 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ಎರಡು ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಅದನ್ನು ಕೂಡ ತಗೊಳ್ಬಹುದು, ಶಾರ್ಟ್ಕಟ್ ಮೆಥಡ್. ನೀವು ಕ್ಯಾಲ್ಕುಲೇಷನನ್ನು ಮಾಡಿಕೊಂಡ್ರೆ ಎಕ್ಸಾಕ್ಟ್ ಆನ್ಸರ್ ನಿಮಗೆ ಸಿಗುತ್ತೆ. ಇಲ್ಲೇ ನೀವು ಕ್ರಾಸ್ ಚೆಕ್ಕನ್ನು ಮಾಡ್ಕೊಳ್ಬೋದು. ಆಯಿತು, ಈಗ ಮೇಲ್ಗಡೆ ಈಗ ಫಸ್ಟು 3/5 ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಮೈನಸ್ ಮಾಡಬೇಕಾದಾಗ 3/5 ಇಂಟು ನಾವಿಲ್ಲೇನು ಎಲ್ ಸಿ ಎಮ್ ತಗೊಂಡಿದ್ದೀವಲ್ಲ 10 ಇಂಟು 10 ಸಿಂಪ್ಲಿಫೈ ಮಾಡಿದರೆ 5 1s 5, 2s 10, 3 ಇಂಟು 2 6 ತಗೊಂಡ್ವಿ. ನೆಕ್ಸ್ಟ್ ಮೈನಸ್ 2/10 ಇಂಟು ಎಲ್ ಸಿ ಎಮ್ ತೆಗೆದಿಟ್ಕೊಂಡಿದ್ದೀವಿ 10 ಇಂಟು 10 ಇಂಟು 10 ಮಾಡಿದರೆ ಸಿಂಪ್ಲಿಫೈ ಮಾಡಿದರೆ 10 1s 2 ಇಂಟು 1 2, 6 ಮೈನಸ್ 2/10 ಅದನ್ನು ಸಿಂಪ್ಲಿಫೈ ಮಾಡಿದರೆ 6 ಮೈನಸ್ 2 ಅಂದರೆ 4/10. ಗೊತ್ತಾಯ್ತಲ್ಲ, ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಷನನ್ನು ಮಾಡಿಕೊಳ್ಬೇಕು. ಆಶುದ ಆಯ್ತು. ಈಗೇನು ಮಾಡಬೇಕು, ನೀತೂಸ್ ನ್ಯೂ ಶೇರ್, ನೀತು ಅವ್ರದ್ದು ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓಲ್ಡ್ ಶೇರ್ ಎಷ್ಟು, 2/5, ಓಲ್ಡ್ ಶೇರ್ 2/5. ಶೇರ್ ಸ್ಯಾಕ್ರಿಫೈಸ್ ಮಾಡಬೇಕಾಗಿರೋದೆಷ್ಟು, 1/10 ಮೈನಸ್ 1/10. ಅದೇ ರೀತಿ ಕ್ಯಾಲ್ಕುಲೇಷನನ್ನು ಮಾಡ್ಕೋಬೇಕು. 5 10 ನಾವು ಆಲ್ರೆಡಿ ಎಲ್ ಸಿ ಎಮ್ ತೆಗೆದಿದ್ದೀವಿ, ಆನ್ಸರ್ ಬಂದಿದೆ ನಮಗೆ 10, ಅದನ್ನೇ ತಗೊಳ್ಳಿ. ಇಲ್ಲಿ 2/5 ಇಂಟು 10 ಮಾಡಿದರೆ 2/5 ಇಂಟು 10 ಮಾಡಿದರೆ 5 1s 5 2s 2 2s 4 ಮೈನಸ್ 1/10 ಇಂಟು 10. ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, 1 ಬರುತ್ತೆ. 4 ಮೈನಸ್ 1, 4 ಮೈನಸ್ 1 3 ಆಗುತ್ತೆ, 3/10. ಈಗ ನೀವು ಶೇರನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಜ್ಯೋತಿಷ್ ಶೇರ್ ಕೊಟ್ಟಿದ್ದಾರೆ, ಆಶು ಮತ್ತು ನೀತುದು ನೀವು ಶೇರ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ. 4/10 ಮತ್ತು 3/10 ಬಂದಿದೆ. ಈಗ ಆನ್ಸರನ್ನು ಬರೆಯುವಂತಹ ಟೈಮ್. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಆಶು, ನೀತು ಆ್ಯಂಡ್ ಜ್ಯೋತಿ, 3 ಜನದ್ದು ನಾವು ಈಗ ಆನ್ಸರನ್ನು ಬರಿಬೇಕು. ಆಶು ಅವ್ರದ್ದೆಷ್ಟು, 4/10 ಇಷ್ಟು, ನೀತು 3/10, ಜ್ಯೋತಿ ಅವರೇ ಕೊಟ್ಟಿದ್ದಾರೆ 3/10. ಈಗ ನಾವು ಸಿಂಪ್ಲಿಫೈ ಕೂಡ ಮಾಡ್ಬೋದು ಇದನ್ನು, 4:3:3 ಅಂತ. ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಷನನ್ನು ಮಾಡಿಕೊಳ್ಬೇಕು. ಓಲ್ಡ್ ಶೇರ್ ಅವರೇ ಕೊಟ್ಟಿರ್ತಾರೆ, ಶೇರ್ ಸ್ಯಾಕ್ರಿಫೈಸ್ಡು ಅವರೇ ಕೊಟ್ಟಿರ್ತಾರೆ ಅಂದಾಗ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತಾ ಹೋಗ್ತೀವಿ. ಮೊದಲು ಕೊಟ್ಟಿರೋದೆಲ್ಲ ಬರ್ಕೊಂಡು ಅದಾದಮೇಲೆ ಶೇರ್ ಸ್ಯಾಕ್ರಿಫೈಸನ್ನು ಬರ್ಕೊಂಡು ನ್ಯೂ ಶೇರನ್ನು ಫೈಂಡ್ ಔಟ್ ಮಾಡಿ ಆನ್ಸರನ್ನು ಬರೆಯುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ರಾಬ್ಲಮನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.